ಒಂದು ಕಡೆ ರಾಜ್ಯಾದ್ಯಂತ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆ ಎರಡೇ ದಿನದಲ್ಲಿ ಪಟಾಕಿ ಸಿಡಿತದಿಂದ ಗಾಯಗೊಂಡವರ ಸಂಖ್ಯೆ ಕೂಡ 100ನ್ನ ಕ್ರಾಸ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದೀಪಾವಳಿ ಸಂಭ್ರಮದಲ್ಲಿ ಹಲವರ ಬಾಳಲ್ಲಿ ಕತ್ತಲೆ ಬಂದಿದೆ. ಅದಕ್ಕೆ ಪಟಾಕಿ ಸಿಡಿತ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ಎರಡೇ ದಿನಕ್ಕೆ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಪಟಾಕಿ ಸಿಡಿದು ಕಣ್ಣಿಗೆ ಗಾಯವಾದವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 28 ಜನರಿಗೆ ಚಿಕಿತ್ಸೆ, 5 ಮಕ್ಕಳಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ. ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು 51 ಮಂದಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ಸ್. ನಾರಾಯಣದಲ್ಲಿ 27 ಜನರ ಪೈಕಿ 5 ಮಕ್ಕಳಿಗೆ ತುಂಬ ಗಂಭೀರವಾದಂತಹ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣಿಕ ಸುಖಕ್ಕಾಗಿ ಈಗ ಕಣ್ಣನ್ನೇ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ. ಇವತ್ತು ಒಂದು ದಿವಸ ಹಬ್ಬ ಬ್ಯಾಲೆನ್ಸ್ ಇದೆ. ಮತ್ತಷ್ಟು ಜನ ಪಟಾಕಿ ಹೊಡೆಯೋದಕ್ಕೆ ರೆಡಿಯಾಗಿರ್ತೀರಿ. ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟಾಕಿಯಿಂದ ಆಗಿರುವಂತಹ ಅನಾಹುತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎರಡೇ ದಿನದಲ್ಲಿ 100 ಜನರು ಈ ರೀತಿ ಕಣ್ಣಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಎಷ್ಟೇ ಜಾಗೃತಿ ಮೂಡಿಸಿದ್ರು, ಎಷ್ಟೇ ಎಚ್ಚರಿಕೆ ಕೊಟ್ಟರು, ಪದೇ ಪದೇ ಯಾಕೆ ಈ ರೀತಿಯ ಘಟನೆಗಳಾಗುತ್ತೆ ಅಂತ ಹೇಳಿ ಮಾದೇಶ್? ಪ್ರೇಮ್, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲವು ರೀತಿಯಾಗಿ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಲಿನ್ಯ ಇಲಾಖೆಯವರಾಗಿರ್ಬೋದು, ಹಾಗೆ GB ಅವರಾಗಿರ್ಬೋದು, ಎಲ್ಲರೂ ಕೂಡ ಮಾಡಿದರು. ಆದರೆ ಜನ ಎಚ್ಚೆತ್ತುಕೊಂಡಿಲ್ಲ. ಯಾಕಂದರೆ ಹಲವರು ಪಟಾಕಿ ಸಿಡಿತದಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಮಕ್ಕಳು ಕೂಡ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ 100 ಸಂಖ್ಯೆಯನ್ನು ಕ್ರಾಸ್ ಮಾಡಿದೆ. ಅಂದರೆ ಇದು ನಿನ್ನೆಯ ರಾತ್ರಿಯವರೆಗಿನ ಲೆಕ್ಕಾಚಾರಗಳಿವು. ಇವತ್ತು ಅಂದರೆ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೂ ಕೂಡ ಸಂಖ್ಯೆ ಏನಿದೆ ಅದು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ನಾರಾಯಣ ನೇತ್ರಾಲಯ ಏನಿದೆ ಅಲ್ಲಿ 51 ಜನ ರಾತ್ರಿವರೆಗೂ ಕೂಡ ಟ್ರೀಟ್ಮೆಂಟನ್ನು ಪಡೆದು ಹೋಗಿದ್ದಾರೆ. ಅದರಲ್ಲಿ ಸುಮಾರು ಒಂದು 5 ಮಂದಿ ಅಂದರೆ ಮಕ್ಕಳೇ ಅಲ್ಲಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು. ಶಸ್ತ್ರಚಿಕಿತ್ಸೆ ಕೂಡ ಅಲ್ಲಿ ಮಾಡಲಾಗಿರುವಂಥದ್ದು. ಇನ್ನು ಮಿಂಟೋಗೆ ಬಂದರೆ ಮಿಂಟೋ ಆಸ್ಪತ್ರೆಯಲ್ಲೂ ಕೂಡ ರಾತ್ರಿಯವರೆಗೂ 27 ಮಂದಿ ಟ್ರೀಟ್ಮೆಂಟನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 2 ದಿನಗಳಲ್ಲಿ 27 ಜನ ಟ್ರೀಟ್ಮೆಂಟನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ 5 ಜನ ಅಲ್ಲೂ ಕೂಡ ಗಂಭೀರ ಆಗಿರುವಂಥದ್ದು. 3 ಜನರಿಗೆ ಆಪರೇಷನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆ ಎಷ್ಟೇ ಅರಿವನ್ನು ಮೂಡಿಸಿದ್ರು ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನೊಂದು ಗಮನಿಸಬೇಕಾಗಿರುವಂಥ ವಿಚಾರ ಏನು ಅಂದರೆ, ಪಟಾಕಿ ಹಚ್ಚಿದವ್ರಿಗಿಂತ ಏನು ಅಕ್ಕಪಕ್ಕ ಇರ್ತಾರೆ ಅವರಿಗೆ ಹೆಚ್ಚಿನ ಗಾಯಗಳಾಗಿರುವಂಥದ್ದು. ಅಂದರೆ ಅವರ ಸಂಖ್ಯೆನೇ ಹೆಚ್ಚಾಗಿರುವಂಥದ್ದು. ಇದು ಅಂದರೆ ಆ ಪಟಾಕಿಯನ್ನು ಎಲ್ಲಿ ಸಿಡಿಸ್ತಾರೆ, ಹೇಗೆ ಸಿಡಿಸ್ತಾರೆ ಅನ್ನುವಂಥದ್ದೇ ಈಗ ಇದಾಗಿರುವಂಥದ್ದು. ಅಂದರೆ ದಾರಿ ಹೋಗುವಂಥ ಸಂದರ್ಭದಲ್ಲೋ ಅಥವಾ ಸುಮ್ಮನೆ ನಿಂತಿದ್ದಂಥವ್ರಿಗೂ ಕೂಡ ಪಟಾಕಿ ಸಿಡಿತದಿಂದ ಗಾಯಗಳಾಗಿದ್ದಾವೆ. ಮತ್ತು ಪಟಾಕಿಗಳನ್ನು ಕೂಡ ಹೆಸರಿಸಿದ್ದಾರೆ. ಅಂದರೆ ಯಾರೆಲ್ಲ ಟ್ರೀಟ್ಮೆಂಟನ್ನು ಪಡೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಯಾವ ಪಟಾಕಿಯಿಂದ ಗಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಅದನ್ನು ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ಬಹುತೇಕರು ಈ ಹೂಕುಂಡ ಆಗಿರ್ಬೋದು, ಹಾಗೆ ರಾಕೆಟ್ ಆಗಿರ್ಬೋದು, ಪಿಸ್ತೂಲ್ ಪಟಾಕಿಯಿಂದ ಅಂದರೆ ಮಕ್ಕಳಿಗೆಲ್ಲ ಆಡಕ್ಕೆ ಕೊಡ್ತೀವಿ, ಅದರಿಂದಲೂ ಕೂಡ ಕಣ್ಣಿಗೆ ಗಾಯಗಳನ್ನು ಮಕ್ಕಳು ಮಾಡ್ಕೊಂಡಿದ್ದಾರೆ. ಎಷ್ಟೇ ಅರಿವನ್ನು ಮೂಡಿಸಿದ್ರು ಕೂಡ ಆ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. 100ನ್ನು ಈಗ ಕ್ರಾಸ್ ಮಾಡಿದೆ. ಇವತ್ತು ಕೂಡ ಆ ಸಂಖ್ಯೆ ಹೆಚ್ಚಾಗುವಂಥ ಆತಂಕ ಕೂಡ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.